ಸ್ನೇಹಿತರೆ, ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮಲ್ಲಿ ಇದ್ದೀವಿ. ಬೆಳಗ್ಗೆ 7 ಗಂಟೆಯಿಂದ 8:30 1.5 ತಾಸು ವಾಕಿಂಗ್ ಮಾಡಿದ್ವಿ. ಇನ್ನು ನಮ್ಮ 4 ಜನ ಸ್ನೇಹಿತರು ವಾಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳ್ತಾ ಇದ್ದೀನಿ. ಬೆಳಗ್ಗೆ ವಾಕಿಂಗ್ ಮೂಲಕ ಲರ್ನಿಂಗ್ ಮಾಡಿದ್ದು, ಅಂದರೆ ನಡಿಗೆಯ ಮೂಲಕ ಕಲಿಕೆ. ನಡಿಗೆ ಅಂದರೆ ಓಡಾಡ್ತಾ ನಮಗೆ ಕಣ್ಣಿಗೆ ಏನೇನು ಕಾಣಿಸುತ್ತೆ, ಎಲ್ಲ ಏನೇನು ನೋಡ್ತಾ ಇರ್ತೀವಿ, ಅದ್ರ ಮೂಲಕ ನಾವೇನೇನು ಕಲಿಬಹುದು, ಅದ್ರ ಮೂಲಕ ನಮಗೇನು ಜೀವನದ ಪಾಠ ಸಿಗುತ್ತೆ ಮತ್ತು ಅದರಿಂದ ನಾವೇನು ಅಳವಡಿಸ್ಕೊಳ್ಬಹುದು, ಇಂಥದ್ದನ್ನು ಕಲ್ತ್ವಿ. ಆ್ಯಕ್ಚುಲಿ ಈ ಥರದ್ದು ಎಷ್ಟೊಂದು ಗಿಡ ನೋಡಿದಾಗ ಏನು ಅನ್ನಿಸ್ತು, ಮತ್ತು ಎಲೆ ನೋಡಿದಾಗ ಏನು ಅನ್ನಿಸ್ತು, ಮತ್ತು ಇಲ್ಲಿ ನಮ್ಮ ಮಿಯಾಜ್ ಅಂತ ಅವರ ಹೆಸರು ಮ್ಯಾಜಿನ್ ಅವರ ಸಮಾಧಿ ಇದೆ, ಅವರ ಬಗ್ಗೆ ಏನು ಅನ್ನಿಸ್ತು. ಮತ್ತು ಆ್ಯಕ್ಚುಲಿ ಅವರು ಈ ಏನ್ಷಿಯಂಟ್ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಕಟ್ಟಿರೋರು ಕೂಡ ಅವರೇ. ಸೊ ಅವರು ಥಾಟ್ ಹೇಗಿತ್ತು ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡ್ವಿ. ಆಮೇಲೆ ಕೆಲವು ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಾಗ ನಮ್ಮ ಮುನಿರಾಜು ಸರ್ ಅವರು ನನಗೆ ಚುರುಕಾಗಿದೆಯಾ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂದರೆ ಫಸ್ಟ್ ಟೈಮ್ ಯಾರೋ ಒಬ್ಬರು ನನಗೆ ಚುರುಕಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದು. ಥ್ಯಾಂಕ್ ಯು ಸರ್. ಇದಿಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಸರ್. ನಾವು ಬೆಳಿಗ್ಗೆ ಜಯಪ್ರಕಾಶ್ ಸರ್ ಜೊತೆಗೆ ವಾಕಿಂಗ್ ಹೋಗಿದ್ವಿ. ಅದು ತುಂಬ ಒಂದು ಹೊಸದಾದ ಒಂದು ಕಲಿಕೆನೂ ನಮಗೆ ಕೊಡ್ತು. ಅಂದರೆ ಯಾವ ಥರ ನಾವು ಪದಗಳನ್ನು ಉಚ್ಚಾರಣೆ ಮಾಡಿದಾಗ ಅಥವಾ ಯಾವ ಥರ ನಾವು ಪದಗಳು ಯೂಸ್ ಮಾಡಬೇಕು, ಯಾವ ಥರ ನಾವು ಭಾವನೆಯನ್ನು ಚೇಂಜ್ ಆಗುತ್ತೆ ಅನ್ನೋದು ಬಗ್ಗೆ ನಮಗೆ ಅಲ್ಲಿ ಒಂದು ಈ ಪ್ರಕೃತಿ ವಾತಾವರಣದಲ್ಲಿ ನಮಗೆ ಯಾವ ಥರ ಒಂದು ಆಹ್ಲಾದಕರ ಒಂದು ಸೃಷ್ಟಿದೆ. ಅಂದರೆ ಒಂದು ಲೋಟಸ್ ನೋಡಿದ್ವಿ, ಒಂದು ಎಲೆ ಮರವನ್ನು ನೋಡಿದ್ವಿ. ಅದನ್ನು ನೋಡಿದಾಗ ನಮ್ಗೆ ಎಷ್ಟು ಆಹ್ಲಾದಕರ ಪ್ರೀತಿಯಿಂದ ಅಂತ ನೋಡಿದಾಗ ನಮ್ಮ ಭಾವನೆಯನ್ನು ಯಾವ ಥರ ಒಂದು ವ್ಯಕ್ತಪಡಿಸ್ತೀವಿ ಅದನ್ನು ನಾವು ಕಲ್ತ್ಕೊಂಡ್ವಿ. ಅದನ್ನು ನಾವು ಸುಮ್ಮನೆ ನ್ಯಾಚುರಲಾಗಿ ಓಡ್ತೀವಿ, ಪರಿಸರದಲ್ಲಿ ಸುಮ್ಮನೆ ಓಡಾಡ್ತೀವಿ, ಬರ್ತೀವಿ, ಸುಮ್ಮನೆ ನೋಡ್ತೀವಿ, ಚೆನ್ನಾಗಿದೆ ಅಂತ ಅಂದ್ಕೊತೀವಿ. ಆದರೆ ಇಲ್ಲಿ ಒಂದು ಅನುಭವಿಸ್ತೀವಿ ನಾವು. ಅದು ಭಾಳ ತುಂಬ ಚೆನ್ನಾಗಿತ್ತು ಅದು. ಹಾಗೆ ನಾವು ಇಲ್ಲಿ ಒಂದು ಸಮಾಧಿ ಹತ್ತ ಬಂದಾಗ ನಾವು ಒಂದು 2 ಪದಗಳನ್ನು ನಾವೆಲ್ಲರೂ ಸಹ ಒಂದು ಸಮಾಧಿ ಆದರೆ ನಾವು ಮುಂದೆ ಯಾವ ಒಂದು ಉದ್ದೇಶ ಇರಬೇಕು. ನಾವು ಎಲ್ಲರ ಥಾಟ್ಸೆಲ್ಲ ಸಮಾಧಿ ನೋಡಿದಾಗ ನಾವು ಯಾವ ಒಂದು ಪಾಯಿಂಟ್ಸ್ 2 ಪದಗಳನ್ನು ನಾವು ಚೂಸ್ ಮಾಡೋಕ್ಕೆ ಹೇಳಿದರು ಸರ್. ಅದನ್ನು ಯಾವ ಥರ ನೋಡಬೇಕು, ಯಾವ ಥರ ಹೇಳ್ಬೇಕಂತ ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ. ಮುಂದೆ ನಾವು ಅದನ್ನು ಯೋಚನೆ ಚಿಂತನಶೀಲ ಮಾಡಿಬಿಟ್ಟು ಅದನ್ನು ಯಾವ ಥರ ಹೇಳ್ಬೇಕಂತ ಮುಂದೆ ಪ್ರಯತ್ನ ಪಡ್ತೇವೆ. ಥ್ಯಾಂಕ್ ಯು ಸರ್. ಆತ್ಮೀಯರೇ ನಮಸ್ಕಾರ. ನಾವು ಇವತ್ತು ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರ ಒಂದು 3 ದಿನದ ಕಮ್ಯುನಿಕೇಷನ್ ಕ್ಯಾಂಪ್ನಲ್ಲಿದ್ದೀವಿ. ಇದು ದೇವನಹಳ್ಳಿ ಸಮೀಪ ಒಂದು ಸುಂದರವಾದ ಒಂದು ಜಾಗದಲ್ಲಿದ್ದೀವಿ. ಇಲ್ಲಿ ನಾವು ಇವತ್ತು 2ನೇ ದಿನದ ಒಂದು ಕ್ಯಾಂಪ್ನಲ್ಲಿ ಸರ್ ನಮಗೊಂದು ಬೆಳಗಿನ ಒಂದು ನಡಿಗೆ, ಅಂದರೆ 7 ಗಂಟೆಗೆ ನಾವು ಇಲ್ಲಿ ವಾಕಿಂಗ್ ಮಾಡ್ತಾ ಒಂದು ಕಲಿಕೆಯನ್ನು ನಮಗೆ ಸರ್ ಹೇಳಿಕೊಟ್ರು. ಯಾವ ಥರ ನಾವು ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡ್ಕೋಬೋದು ಅಂತಲೂ ಹೇಳಿದರು. ಇಲ್ಲಿ ಮುಖ್ಯವಾಗಿ ಒಂದು ಆಧ್ಯಾತ್ಮಿಕ ಸ್ಥಳ ಅಂತ ಹೇಳ್ಬೋದು. ಇದು ಕ್ಯಾಂಪು ಅಷ್ಟೊಂದು ಸುಂದರವಾಗಿದೆ. ಇಲ್ಲಿ ಇದನ್ನು ಒಂದು ಫೌಂಡ್ರ್ ಅಂತಂದರೆ ಮನೀಜೆ ಮೇಡಮ್ ಅಂತೇಳಿ ಇವರು ಜರ್ಮನಿಯವರು ಸುಂದರವಾಗಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದರ ಒಂದು ಅನುಭವವನ್ನು ತಗೊಳ್ಳಿಕ್ಕೆ ನಮಗೆ ಜಯಪ್ರಕಾಶ್ ಸರು ಸಾಕಷ್ಟು ನಮಗೊಂದು ಹೆಲ್ಪ್ ಮಾಡಿದರು. ಇದರಲ್ಲಿ ಏನು ನಾವು ಮುಖ್ಯವಾಗಿ ಕಂಡ್ಕೋಬೇಕಂತಂದರೆ ನಮ್ಮ ಒಂದು ಆಧ್ಯಾತ್ಮಿಕ ಒಂದು ಜೀವನ ಕೂಡ ಇಲ್ಲಿ ಇಂಪ್ರೂವ್ ಮಾಡ್ಕೋಬೋದು ನಾವು. ಸುಂದರವಾಗಿದೆ ಸ್ಥಳ. ಪ್ರತಿಯೊಂದು ಒಂದೊಂದು ವಸ್ತುವಿನಲ್ಲೂ ಒಂದೊಂದು ಆಧ್ಯಾತ್ಮಿಕತೆಯನ್ನು ನಾವು ಇಲ್ಲಿ ಕಾಣ್ಬೋದು. ಅಂಥದ್ರಲ್ಲಿ ಈ ಒಂದು ಸ್ಥಳದಲ್ಲಿ ನಮ್ಮ ಸರ್ ಹೇಳಿದರು, ಇಲ್ಲಿ ಒಂದು ಮನೀಜೆ ಮೇಡಮ್ ಅವರ ಒಂದು ಸಮಾಧಿ ಸ್ಥಳ ಇದೆ. ಆ ಸಮಾಧಿ ಸ್ಥಳದಲ್ಲಿ ಒಂದು ಮೊಗ್ಗಿನ ಒಂದು ಕಮಲಾಕಾರದ ಒಂದು ಮೊಗ್ಗು ಇದೆ. ಅಂದರೆ ನಾವು ಇಲ್ಲಿ ಯಾರೋ ಈ ಒಂದು ಸ್ಥಳಕ್ಕೆ ಬರ್ತೀವೋ ಅವರು ಏನಪ್ಪ ಅಂದರೆ ಮೊಗ್ಗಿನ ಥರ ಬಂದು ನಮ್ಮ ಒಂದು ಮನಸ್ಸನ್ನು ಅರಳಿಸ್ಕೊಂಡು ಹೋಗಬೇಕು, ನಮ್ಮ ಒಂದು ಜ್ಞಾನ ಒಂದು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು, ಅಂದರೆ ಟ್ರಾನ್ಸ್ಫರ್ ಆಗ್ಬೇಕಂತೇಳಿ ನಮ್ಮನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಒಳ್ಳೆಯ ಒಂದು ಸ್ಥಳದಲ್ಲಿ ನಾವು ಇದ್ದೀವಿ. ಇಲ್ಲಿ ಒಂದು ಕಲಿಕೆ ನಮ್ಮನ್ನು ಹೆಚ್ಚಿಗೆ ಒಂದು ಅಭಿವೃದ್ಧಿಪಡಿಸ್ತಾ ಅಂತೇಳಿ ನನ್ನ ಒಂದು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಬೆಳಗಿನ ವಾಕಿಂಗ್ನಲ್ಲಿ ಇಲ್ಲಿ ನನಗೆ ನಿಜವಾಗಿ
ಪೇಡೆ ತಿಂದಷ್ಟು ಸಿಹಿ ಅನ್ನಿಸ್ತು ನನಗೆ. ಯಾಕಂದರೆ ಇಲ್ಲಿ ಬರೆದಿರುವ ಸುವಿಚಾರಗಳ ಬೋರ್ಡ್ ಇರ್ಬೋದು ಅಥವಾ ಆರ್ಚ್ಗಳಿರ್ಬೋದು ಅಥವಾ ಅಲ್ಲಿ ಲೈಬ್ರರಿ ಇರ್ಬೋದು, ಅಲ್ಲೆಲ್ಲ ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇಲ್ಲಿ ಏನೋ ಒಂದು ಆರ್ಕಿಟೆಕ್ಚರ್ ಇದೆಯಲ್ಲ, ಇದು ಒಂಥರ ಅರ್ತಿ ಫೀಲಿಂಗು. ಅಂದರೆ ಪ್ರಕೃತಿಯ ಜೊತೆಗೆ ಬೆರಗಿ ಇಲ್ಲಿ ನಾವು ಏನು ಕಲಿಬೋದು, ಇದನ್ನು ನಾವು ಕಲಿತು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಮೇಲೆ ಇಲ್ಲಿ ಬಂದ ತಕ್ಷಣ ನಮಗೆ ಒಂಥರ ಮನಸ್ಸು ಶುದ್ಧ, ಆಮೇಲೆ ಹೊಸ ಆಲೋಚನೆ ಬರಲಿಕ್ಕೆ ಶುರು ಆಯಿತು. ಸೊ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ.